ಸಾಧಾರಣ ಒಂದು ವಾರದಿಂದ ನಮ್ಮೆಲ್ಲರ ಸೋಷಿಯಲ್ ಮೀಡಿಯಾ ಫೀಡ್ನಲ್ಲಿ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ನ ಮದುವೆಯ ಚಿತ್ರಣಗಳು ತುಂಬಿ ಹೋಗಿದೆ. ಅತ್ಯಂತ ವೈಭವದ ಈ ಮದುವೆಯನ್ನು ಜಗತ್ತಿನಾದ್ಯಂತ ಎಲ್ಲರೂ ಬೆರಗುಗಣ್ಣಿಂದ ನೋಡ್ತಾ ಇದ್ದಾರೆ. ಮುಖೇಶ್ ಅಂಬಾನಿ ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿ ಮತ್ತು ಪ್ರಪಂಚದ ಅತ್ಯಂತ ಶ್ರೀಮಂತರ ಪಟ್ಟಿಯಲ್ಲಿ 11ನೇ ಸ್ಥಾನದಲ್ಲಿ ಇರುವವರು. ಹಾಗಾಗಿ ಅವರ ಮಗನ ಮದುವೆಯನ್ನು ಮೀಡಿಯಾ 24 ಗಂಟೆ ಹಿಂಬಾಲಿಸುತ್ತಿರುವುದರಲ್ಲಿ ವಿಶೇಷ ಏನೂ ಇಲ್ಲ. ಆದರೆ ನಾನು ಗಮನಿಸಿದ ವಿಷಯ ಏನಪ್ಪ ಅಂದರೆ, ವೋಗ್ ಎಂಬ ಹೆಸರು ನಿಮಗೆ ಗೊತ್ತಿರ್ತದೆ. ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿದಂತಹ ಮ್ಯಾಗ್ಝಿನ್ ಇದು ಗ್ಲೋಬಲ್ ಮ್ಯಾಗ್ಝಿನ್. ಮೆಟ್ಗಾಲಾದಂತಹ ಪ್ರತಿಷ್ಠಿತ ಸಮಾರಂಭವನ್ನು ಇವರೇ ನಡೆಸಿಕೊಡ್ತಾರೆ. ಇತ್ತೀಚೆಗೆ 6ನೇ ತಾರೀಕಿನಂದು ವೋಗ್ ಮ್ಯಾಗ್ಝಿನ್ನಲ್ಲಿ ರಾಧಿಕಾ ಮತ್ತು ಅನಂತ್ ಮದುವೆಯ ಪ್ರೀ ವೆಡ್ಡಿಂಗ್ ಸಮಾರಂಭದ ಫೋಟೋವೊಂದನ್ನು ತನ್ನ ಇನ್ಸ್ಟಾಗ್ರಾಮ್ನಲ್ಲಿ ಪ್ರಕಟಿಸಿತು. ಅವರ ಇನ್ಸ್ಟಾಗ್ರಾಮ್ನಲ್ಲಿ ವಿವಿಧ ದೇಶದಿಂದ 50 ಮಿಲಿಯನ್ನಷ್ಟು ಫಾಲೋವರ್ಸ್ಗಳಿದ್ದಾರೆ. ಅದರಲ್ಲಿ ನಾನು ಕೆಲವೊಂದು ಕಮೆಂಟನ್ನು ನೋಡಿದಾಗ ನನಗೆ ಒಂದು ರೀತಿಯ ಶಾಕ್ ಅನಿಸ್ತು. ಅದರಲ್ಲಿ ಹೆಚ್ಚಾಗಿ ವಿದೇಶಿಯರು ಭಾರತದ ಬಗ್ಗೆ, ಭಾರತದ ಬಡತನದ ಬಗ್ಗೆ ಬರೆದಿದ್ದಾರೆ. ಭಾರತದ ಜನರು ಇಷ್ಟೊಂದು ಬಡತನದಲ್ಲಿ ಇರುವಾಗ ಇವರು ಇಷ್ಟೊಂದು ಅದ್ದೂರಿಯಾಗಿ ಹೇಗೆ ಮದುವೆ ಆಗ್ತಾ ಇದ್ದಾರೆ, ಈ ರೀತಿ ಮದುವೆ ಆಗಬಾರದಿತ್ತು ಎಂದು ಕಮೆಂಟ್ಸ್ ಮಾಡಿದ್ದಾರೆ. ಇದೊಂದು ಕಮೆಂಟ್ ಓದುತ್ತಿದ್ದೇನೆ ನೋಡಿ. ಇನ್ ಎ ಕಂಟ್ರಿ ವಿತ್ ಅಬ್ಸಲ್ಯೂಟ್ಲಿ ಕ್ರಶಿಂಗ್ ಪಾವರ್ಟಿ, ದಿಸ್ ವೆಡ್ಡಿಂಗ್ ವಾಸ್ ದ ಮೋಸ್ಟ್ ಟೋನ್ ಡೆಫ್ event I have ever seen. Had they donated the value of the wedding towards the medicine for the poor, it would have created such a positive legacy and such a good karma for the couple. ಇವರು ಮೇಲಿಂದ ಮೇಲೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಭಾರತದಂತಹ ಬಡತನದಂತಹ ದೇಶದಲ್ಲಿ ಇವರು ಈ ರೀತಿ ಮದುವೆ ಆಗೋದಕ್ಕಿಂತ ಆ ಹಣವನ್ನು ಎಲ್ಲರಿಗೂ ದಾನ ಮಾಡಿದಿದ್ರೆ ಇವರಿಗೆ ಒಳ್ಳೆಯ ಕರ್ಮ ಅಂದರೆ ಒಳ್ಳೆಯ ಫಲ ಆದರೂ ಸಿಗ್ತಾ ಇತ್ತು ಅಂತ. ಈ ರೀತಿ ಒಂದಲ್ಲ ಎರಡಲ್ಲ ಹಲವು ರೀತಿಯ ಕಮೆಂಟ್ಸ್ಗಳನ್ನು ನೋಡಿದ್ದಾರೆ. ಈ ರೀತಿ ಕಮೆಂಟ್ಸ್ ಮಾಡಿದರಲ್ಲಿ ಹೆಚ್ಚಾಗಿ ಫಸ್ಟ್ ವರ್ಲ್ಡ್ ಕಂಟ್ರೀಸ್ನಿಂದ ಬಂದವರು. ಇವರಿಗೆಲ್ಲ ನಾವು ಯಾವತ್ತೂ ಹರುಕಲ್ ಬಟ್ಟೆ ಹಾಕಿಕೊಂಡು ಹೊಟ್ಟೆಗೆ ಗತಿ ಇಲ್ಲದಂತೆ ಇರುವವರು. ನಾವು ಇನ್ನೂ ಹಾವಾಡಿಗರಾಗಿಯೇ ಇದ್ದೇವೆ ಇವರ ಕಣ್ಣಿನಲ್ಲಿ ನಮ್ಮ ದೇಶದಲ್ಲಿ ಸಂಪೂರ್ಣವಾಗಿ ಸ್ಲಮ್ಗಳೇ ತುಂಬಿ ಹೋಗಿದೆ. ಜನರು ಬಡತನದಲ್ಲೇ ಬದುಕ್ತಾ ಇರ್ತಾರೆ. ಹೊಟ್ಟೆಗೆ ಗತಿ ಇಲ್ಲದವರೇ ಎಲ್ಲ ಕಡೆನೂ ಇರುವುದು ಅನ್ನೋ ಅರ್ಥದಲ್ಲಿ. ನಮ್ಮ ದೇಶದಲ್ಲಿ ಇನ್ನೂ ಬಡತನ, ನಿರುದ್ಯೋಗ ಮುಂತಾದ ಹಲವು ಸಾಮಾಜಿಕ ಸಮಸ್ಯೆಗಳು ಇನ್ನೂ ಇದೆ. ನಮ್ಮಲ್ಲಿ ಮಾತ್ರವಲ್ಲ, ಎಲ್ಲ ದೇಶಗಳು ಇದೆ. ಮುಂದುವರಿದ ದೇಶದಲ್ಲೂ ನಿರ್ಗತಿಕರ ಸಮಸ್ಯೆ ಕೂಡ ಇದೆ. ಆದರೆ ಬಿಳಿಯರ ಸಂಪತ್ತು ನಿಜವಾದ ಸಂಪತ್ತು. ನಮ್ಮಲ್ಲಿ ಯಾರೇ ಸಂಪತ್ತು ಹೊಂದಿದ್ರೋ ಅದನ್ನು ದಾನ ಧರ್ಮ ಮಾಡಬೇಕು. ಯಾಕೆಂದ್ರೆ ಲೋಕದ ಎಲ್ಲ ಸಮಸ್ಯೆಗಳು ನಮ್ಮ ದೇಶದಲ್ಲಿ ಮಾತ್ರ ಇರುವುದಲ್ವಾ. ಈ ಬಿಳಿಯರು ತಮ್ಮ ಕಣ್ಣಿನ ಮೇಲೆ ಬಂದಿರುವ ಬಿಳಿ ಪೊರೆಯನ್ನು ಯಾವಾಗ ತೆಗೆಯುತ್ತಾರೆ? ಇನ್ನು ಅಂಬಾನಿಯವರ ವಿವಾಹ ಮಹೋತ್ಸವಕ್ಕೆ ಬಂದರೆ ನಿಜವಾಗಿಯೂ ಸಾವಿರಾರು ಕೋಟಿ ರೂಪಾಯಿಯ ಹಣದ ಹೊಳೆ ಹರಿದಿದೆ. ಆದರೆ ನಮಗೆ ನೆನಪಿರಲಿ, ಅವರು ಅವರ ಆದಾಯದ ಒಂದು ಸಣ್ಣ ಭಾಗವನ್ನಷ್ಟೇ ವ್ಯಯಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಈ ಸಮಾರಂಭವನ್ನು ಅವರ ಬಿಸ್ನೆಸ್ ಎಕ್ಸ್ಪಾನ್ಷನ್ಗಾಗಿಯೂ ಬಳಸಿಕೊಂಡಿದ್ದಾರೆ ಎನ್ನುವುದು ಸತ್ಯ. ಅಂಬಾನಿ ಅವರು ಚಾರಿಟಿ ವರ್ಕ್ ಅನ್ನು ಸಹ ಮಾಡಿದ್ದಾರೆ. ಅವರ ಸಮಾರಂಭದಿಂದಾಗಿ ಅದೆಷ್ಟೋ ಜನರಿಗೆ ಉದ್ಯೋಗ ಮತ್ತು ಎಷ್ಟೋ ಜನರಿಗೆ ಆದಾಯವನ್ನು ಹೆಚ್ಚಿಸಲು ಸಹಕಾರ ಆಗಿದೆ ಅನ್ನೋದನ್ನು ನೆನಪಿಟ್ಟುಕೊಳ್ಳೋಣ. ತಮ್ಮ ಐಶ್ವರ್ಯದ ಪ್ರದರ್ಶನ ಅವರವರ ಇಷ್ಟಕ್ಕೆ ಬಿಟ್ಟದ್ದು. ಎಷ್ಟು ಅದ್ಧೂರಿಯಾಗಿ ಮದುವೆಯಾಗಬೇಕೆಂಬುದು ಸಹ ಅವರವರ ಅಪೇಕ್ಷೆಗೆ ಬಿಟ್ಟದ್ದು. ಆದರೆ ಅವರ ವೈಭವವನ್ನು ನೋಡಿ ನಾವು ಮರುಳಾಗಬಾರದಷ್ಟೇ. ಆದರೆ ಅಂಬಾನಿ ಅವರ ವಿವಾಹ ಸಮಾರಂಭದಲ್ಲಿ ಬಿಳಿಯರು ಭಾರತದ ಬಡತನವನ್ನೇ ಎತ್ತಿ ಹಿಡಿದು ಅವರ ಮದುವೆಯ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡುತ್ತಿರುವಂತಹ ಬಿಳಿಯರ ಹಿಪೋಕ್ರಸಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಹೇಳಿ.